ಸನ್ಮಾನ್ಯ ಸಭಾಪತಿಗಳೇ, ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಕಲಂ 95ರ ತಿದ್ದುಪಡಿ ಅಧಿಸೂಚನೆಯನ್ನು ಇದುವರೆಗೂ ಜಾರಿಗೆ ತರದಿರುವ ಕಾರಣಗಳೇನು ಅಂತ ಕೇಳಿದ್ದೆ. ಆಕ್ಚುಲಿ ಈ ತಿದ್ದುಪಡಿ ತಂದಿರೋದಕ್ಕೆ ಸನ್ಮಾನ್ಯ ಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇದನ್ನು ಜಾರಿಗೆ ತರಲು ಈಗಾಗಲೇ ವಿವಿಧ ಇಲಾಖೆಗಳೊಂದಿಗೆ ಸಮಾಲೋಚನೆ ನಡೆಸಿ ಅಭಿಪ್ರಾಯ ಹಾಗೂ ಸಲಹೆಗಳನ್ನು ಪಡೆದು ಸೂಕ್ತ ನಿಯಮಗಳನ್ನು ರೂಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಅಂತ ಹೇಳಿದರೆ ಅಭಿನಂದನೆಗಳು. ಮತ್ತೊಂದು ಉಪಪ್ರಶ್ನೆ ಇತ್ತು ಸನ್ಮಾನ್ಯ ಸಭಾಪತಿಗಳೇ, ಸಾರ್ವಜನಿಕ ಯಾವ ದಿನಾಂಕದಿಂದ ಲಭ್ಯವಾಗುತ್ತೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದೆ. ಸರ್ಕಾರವು 17/9/2025ರಂದು ಕರಡು ನಿಯಮಗಳ ಅಧಿಸೂಚನೆಯನ್ನು ಹೊರಡಿಸಿದ್ದು ಶೀಘ್ರದಲ್ಲೇ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಲಾಗುವುದು ಅಂತ ಹೇಳಿದರೆ ತುಂಬಾ ಉತ್ತಮವಾದಂಥ ನಿರ್ಧಾರ ಸಾಮಾನ್ಯ ಸಭಾಪತಿಗಳೇ. ಯಾಕಂದ್ರೆ ಸುಮಾರು ಈ ಕಾಯ್ದೆ ತಿದ್ದುಪಡಿ ಆಗಿ 2 ವರ್ಷಗಳಾಗಿದೆ. ಈಗಾಗಲೇ ವಿವಿಧ ಇಲಾಖೆಗಳೊಂದಿಗೆ ಚರ್ಚೆ ಮಾಡಿದ್ವಿ, ಕರಡು ಪ್ರಕಟ ಮಾಡಿದ್ದೇವೆ ಹೇಳಿದ್ದಾರೆ. ಈಗ ಇದುವರೆಗೂ ಏನಾಗಿತ್ತು ಮಾನ್ಯ ಸಭಾಪತಿಗಳೇ, ಈ ಕನ್ವರ್ಷನ್ ಅಂತೇಳಿ ಈ ಕನ್ವರ್ಷನ್ ಇಂದ ಸುಮಾರು 3-4 ತಿಂಗಳು ಟೈಮ್ ತಗೊಳ್ತಾ ಇತ್ತು. ಹಾಗಾಗಿ ನಮ್ಮ ಕಂದಾಯ ಮಂತ್ರಿಗಳು ಅನೇಕ ತಿದ್ದುಪಡಿ ಅಂತ ಇದೆ, ಅದರಲ್ಲಿ ಇದು ಒಂದು ತಿದ್ದುಪಡಿ ಆಗಿದ್ದಾರೆ. ಈಗಾಗಲೇ ಕೆಲವು ಝೋನಲ್ಲಿ ಯೆಲ್ಲೋ ಝೋನ್ ಇದೆ, ಇಂಡಸ್ಟ್ರಿಯಲ್ ಝೋನ್ ಇದೆ, ಇಂಥ ಟೈಮಲ್ಲಿ ಕನ್ವರ್ಷನ್ ಅಗತ್ಯ ಇಲ್ಲ ಅಂತೇಳಿ ಇದೊಂದು ಕಾನೂನು ತಂದಿದ್ದಾರೆ. ಹಾಗಾಗಿ ಮತ್ತೆ ಕೆಲವರು ಈ ಹಸಿರು ವಲಯದಲ್ಲಿ ಇದ್ದಿದ್ದನ್ನು ಸಹ ಇಂಡಸ್ಟ್ರಿಯಲ್ಲು ರೆಸಿಡೆನ್ಷಿಯಲ್ ಮಾಡ್ಕೊತಾ ಇದ್ದಾರೆ, ಅಲ್ಲೂ ಅವಶ್ಯಕತೆ ಇಲ್ಲ. ಹಾಗಾಗಿ ತಂದಿರ್ತಕ್ಕಂಥ ತುಂಬಾ ಸ್ವಾಗತಾರ್ಹ. ದಯಮಾಡಿ 2 ವರ್ಷಗಳಾಗಿದೆ ಇದು ಕಾನೂನು ತಿದ್ದುಪಡಿ ಆಗಿ, ಇದನ್ನ ಜಾರಿಗೆ ತಂದ್ರೆ ಸುಮಾರು ಏನು ಈ ರೈತರು ಇರ್ಬೋದು ಅವ್ರಿಗೆ ಆಗಲ್ಲ. ಯಾಕಂದ್ರೆ ಅವ್ರು ಹೋಗಿ ಕನ್ವರ್ಷನ್ ಮಾಡಿಸ್ಬೇಕಾದ್ರೆ ತಹಸೀಲ್ದಾರು, AC, DC ಇವೆಲ್ಲ ಆಗ್ಬೇಕಾದ್ರೆ 3-4 ಮಂತ್ಸ್ ಆಗ್ತದೆ ಮತ್ತು ಮಧ್ಯವರ್ತಿಗಳನ್ನು ಹಿಡಿಬೇಕಾಗ್ತದೆ. ಹಾಗಾಗಿ ಈ ಒಂದು ತಿದ್ದುಪಡಿ ಬೇಗ ಜಾರಿಗೆ, ಯಾಕಂದ್ರೆ 2 ವರ್ಷ ಆಗಿದೆ ಇದು ತಿದ್ದುಪಡಿ ತಂದು ಜಾರಿಗೆ ತಂದ್ರೆ ಹಲವಾರು ಜನರಿಗೆ ಅನುಕೂಲ ಆಗುತ್ತೆ. ಕೆಲವರು ಯಾರನ್ನ ಕಂಪನಿಗಳು ಸ್ಥಾಪನೆ ಮಾಡುವಂಥವ್ರಿಗೆ ಮತ್ತು ರೈತರು ಮನೆಗಳು ಕಟ್ಕೊಳ್ಳೋಕ್ಕೆ ಮತ್ತು ಯಾವುದೇ ಪ್ರಾಜೆಕ್ಟ್ ಮಾಡೋಕ್ಕೆ ಇದು ಬೇಗ ಒಂದು 3-4 ಮಂತ್ಸ್ ಟೈಮು ಉಳಿತಾಯ ಆಗ್ತದೆ. ಹಾಗಾಗಿ ಉತ್ತಮವಾದಂತಹ ಒಂದು ಅಧಿಸೂಚನೆ ತಂದಿದ್ದಾರೆ, ಆದಷ್ಟು ಬೇಗ, ಯಾಕಂದ್ರೆ ಸುಮಾರು 2 ವರ್ಷ ಆಗಿದೆ, ಅಂದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ. ಮಾನ್ಯ ಅಧ್ಯಕ್ಷ ಸಭಾಪತಿಯವರೇ, ಅವರು ಪರೋಕ್ಷವಾಗಿ ಹೇಳಿದ್ರು, ನೇರವಾಗಿ ಹೇಳಲಿಲ್ಲ. ನಿಧಾನ ಆಗಿದೆ ಅನ್ನೋದು ಅವ್ರ ಅಭಿಪ್ರಾಯ. ಅವ್ರು ಹೇಳದೆ ಹೋದ್ರು ನಾನು ಹೇಳ್ತೀನಿ, ಹೌದು ನಿಧಾನ ಆಗಿದೆ, ತಿದ್ದುಪಡಿಯಾಗಿ ಬಹಳ ದಿನ ಆಗಿದೆ. ಇದು ಎಲ್ಲೋ ಕೆಲವರಿಗೆ ಅನುಮಾನ, ಏನೋ ಸರ್ಕಾರ ಮೀನಮೇಷ ಎಣಿಸ್ತಾ ಇದೆಯಾ ಅಂತ. ಆ ರೀತಿ ಏನಿಲ್ಲ. ಇದರಲ್ಲಿ ನಮ್ದು ನಿರ್ಧಾರ ಬಹಳ ದೃಢ ಇದೆ. ಆದರೆ ನಿಧಾನ ವಿನಾಕಾರಣ ಆಗಿಲ್ಲ. ಕಾರಣ ಏನು ಅಂತ ನಾನು ಹೇಳ್ಬಿಡ್ತೇನೆ. ಇದರಲ್ಲಿ ಈ ಭೂ ಪರಿವರ್ತನೆ ಅದನ್ನ ಬಹಳ ಸರಳೀಕರಣ ಮಾಡ್ತಾ ಇದ್ದೇವೆ. ಅಂದ್ರೆ ಈ ಮಾಸ್ಟರ್ ಪ್ಲಾನ್ ಆದ್ಮೇಲೆ ಮಾಸ್ಟರ್ ಪ್ಲಾನ್ ಪ್ರಕಾರ ಯಾರೇ ಭೂಮಿಯನ್ನ ಉಪಯೋಗಿಸೋದಾದ್ರೆ ಅದನ್ನ ಈಗ ಭೂ ಪರಿವರ್ತನೆ ಕನ್ವರ್ಷನ್ ತೆಗೆದಾಕ್ತಾ ಇದೀವಿ. ಸೊ ಕನ್ವರ್ಷನ್ ಮಾಸ್ಟರ್ ಪ್ಲಾನ್ ಪ್ರಕಾರ ಗ್ರೀನ್ ಬೆಲ್ಟ್ ಅಲ್ಲಿ ಗ್ರೀನ್ ಆಕ್ಟಿವಿಟೀಸು, ಯೆಲ್ಲೋ ಝೋನ್ ಅಲ್ಲಿ ಯೆಲ್ಲೋ ಆಕ್ಟಿವಿಟೀಸು, ರೆಡ್ ಅಲ್ಲಿ ರೆಡ್ ಆಕ್ಟಿವಿಟೀಸು, ಈ ರೀತಿಯಾಗಿ ಏನು ಮಾಸ್ಟರ್ ಪ್ಲಾನ್ ಆಗಿರುತ್ತೆ ಮಾಸ್ಟರ್ ಪ್ಲಾನ್ ಪ್ರಕಾರ ಉಪಯೋಗಿಸೋ ಆಗಿದ್ರೆ ಅದಕ್ಕೆ ಕನ್ವರ್ಷನ್ನೇ ಬೇಕಾಗಿಲ್ಲ. ನೇರವಾಗಿ ಅವರು ಪ್ಲಾನಿಂಗ್ ಅಥಾರಿಟಿಗೆ ಹೋಗ್ಬಹುದು. ಸೊ ಅವ್ರು ಹೇಳ್ದಂಗೆ ಇದು 3-4 ತಿಂಗಳು ಸುತ್ತೋದು, ಮತ್ತೆ ಯಾವ ಅಧಿಕಾರಿಗಳನ್ನ ನಾವು ನಿರ್ದಿಷ್ಟವಾಗಿ ನಾವು ಹೇಳಕ್ಕಾಗಲ್ಲ. ಆದರೆ ಅಧಿಕಾರಿಗಳು ಅದರಲ್ಲಿ ಭಾಗಿಯಾಗಿದ್ದಾರೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮಧ್ಯದಲ್ಲಿ ಮಧ್ಯವರ್ತಿಗಳಂತೂ ಉಟ್ಕೊಂಡು ಅಧಿಕಾರಿಗಳ ಹೆಸರಿನಲ್ಲಿ ಸರ್ಕಾರಕ್ಕೆ, ಅಧಿಕಾರಿಗಳಿಗೆ ಕೆಟ್ಟ ಹೆಸರು, ಜನಗಳಿಗೆ ಹೊರೆ, ಸಾಮಾನ್ಯ ಜನಗಳಿಗೆ. ಈ ಕಾರಣದಿಂದ ಈ ಕನ್ವರ್ಷನ್ ನಲ್ಲಿ ನಡೀತಾ ಇರುವಂತಹ ನಡೆಯಬಾರದ ಚಟುವಟಿಕೆಗಳನ್ನ ಕಡಿವಾಣ ಹಾಕಲಿಕ್ಕೆ ಮಾಸ್ಟರ್ ಪ್ಲಾನ್ ಪ್ರಕಾರ ಆಟೋ ಕನ್ವರ್ಷನ್ ಅನ್ನ ಮಾಡ್ತಾ ಇದ್ದೇವೆ. ಅದು ಎರಡನೇದು ಏನ್ ಬಂತು, ಅದರಲ್ಲಿ ಮಾಸ್ಟರ್ ಪ್ಲಾನ್ ಹೊರಗಡೆ ಇರುವಂತ ಪ್ರದೇಶ, ಅದ್ರ ಬಗ್ಗೆ ಏನ್ ಮಾಡ್ತೀರಾ ಅಂತ ಹೇಳಿದ್ರು. ಹಿಂದೆ ಡೀಮ್ಡ್ ಕನ್ವರ್ಷನ್ ಅಂತ ಮಾಡಿದ್ರು. ಆದ್ರೆ ಡೀಮ್ಡ್ ಕನ್ವರ್ಷನ್ ಅಲ್ಲೂ ಕೂಡ 3-4-5 ತಿಂಗಳು ಆಗ್ತಾ ಇದೆ ಡೀಮ್ಡ್ ಕನ್ವರ್ಷನ್ ಮಾಡಿಸ್ಕೊಳ್ಳಿಕ್ಕೂ ಕೂಡ. ಅದನ್ನ ಈಗ ಏನ್ ಮಾಡಿದ್ದೇವೆ, 30 ದಿನಕ್ಕೆ ಕಡ್ಡಾಯವಾಗಿ ಮಾಡಬೇಕು. ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಹೋಗುತ್ತೆ, ಜಿಲ್ಲಾಧಿಕಾರಿಗಳಿಗೆ 15 ದಿನ ಸಮಯ ಕೊಟ್ಟಿದ್ದೇವೆ. ಯಾವ ಇಲಾಖೆ ಜೊತೆ ಬೇಕಾದರೂ ಸಮಾಲೋಚನೆ ಮಾಡಬಹುದು. ಇನ್ನು 15 ದಿನ ಏನಾದರೂ ಎಕ್ಸ್ಟ್ರಾ 15 ದಿನ ಟೈಮ್ ಕೊಟ್ಟಿದ್ದೇವೆ. ಯಾರ್ದಾದ್ರೂ ಉತ್ತರ ಬರಲಿಲ್ಲ ಅಂದ್ರೆ ಪಡ್ಕೊಳ್ಳಿಕ್ಕೆ 30ನೇ ದಿನ ರಾತ್ರಿ
ಸಿಸ್ಟಮ್ ಅಲ್ಲಿ ಆಟೋಮ್ಯಾಟಿಕ್ ಆಗಿ ನಾನ್ ಪ್ಲಾನ್ ಏರಿಯಾದಲ್ಲೂ ಕನ್ವರ್ಷನ್ ಸರ್ಟಿಫಿಕೇಟ್ ಜನರೇಟ್ ಆಗಿ ಕನ್ವರ್ಷನ್ ಸರ್ಟಿಫಿಕೇಟ್ ಇಶ್ಯೂ ಆಗ್ಬಿಡುತ್ತೆ. 30th ನೈಟ್ ನಾನ್ ಪ್ಲಾನ್ಡ್ ಏರಿಯಾದಲ್ಲೂ 30 days ಒಳಗಡೆ ತಿರಸ್ಕಾರ ಮಾಡೋದಕ್ಕೆ ಟೈಮ್ ಇದೆ. ತಿರಸ್ಕಾರ ಮಾಡದೆ ಹಾಗೆ ಇಟ್ಕೊಂಡ್ರೆ 30ನೇ ದಿನ ರಾತ್ರಿ ಸಿಸ್ಟಮ್ ಅಲ್ಲಿ DC ಸೈನ್ ಆಗುತ್ತೆ, ಆಟೋಮ್ಯಾಟಿಕಲ್ಲಿ ಜನರೇಟ್ ಆಗಿ ಇಶ್ಯೂ ಆಗ್ಬಿಡುತ್ತೆ. ಮೂರನೇದು ಇನ್ನೊಂದು ತಿದ್ದುಪಡಿ ತಂದಿದ್ದೇವೆ. ಅದರಲ್ಲಿ ಈ ಸಣ್ಣ ಕೈಗಾರಿಕೆಗಳು MSME ಅಂತೀವಲ್ಲ, ಅಂತ ಕೈಗಾರಿಕೆಗಳು 2 ಎಕರೆವರೆಗೆ ಅವ್ರೇನಾದ್ರೂ ಕೈಗಾರಿಕಾ ಉದ್ದೇಶಕ್ಕಾಗಿ ಭೂ ಪರಿವರ್ತನೆ ಇನ್ನು ಮೇಲೆ ಅವಶ್ಯಕತೆ ಇಲ್ಲ, ಅವರು ನೇರವಾಗಿ ಅಪ್ ಟು 2 acres ನೇರವಾಗಿ ಅವರು ಪ್ಲಾನ್ ಅಪ್ರೂವಲ್ ತಗೊಂಡು ಸಣ್ಣ ಇಂಡಸ್ಟ್ರಿಯನ್ನ ಸೆಟಪ್ ಮಾಡಬಹುದು. ಇದು ಮೂರನೇದು. ನಾಲ್ಕನೇದು, ಇವತ್ತು ಪ್ರಪಂಚ ಮತ್ತು ಭಾರತ ದೇಶ ಎರಡೂ ನವೀಕರಿಸಬಹುದಾದಂಥ ಇಂಧನ ಮೂಲಗಳ ಕಡೆಗೆ ಹೆಜ್ಜೆ ಇಡ್ತಾ ಇದ್ದೇವೆ, ದಾಪುಗಾಲು ರಿನ್ಯೂವಬಲ್ ಎನರ್ಜಿ ಕಡೆಗೆ. ಸೊ ರಾಜ್ಯದಲ್ಲಿ ಎಲ್ಲೂ ಕೂಡ ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ಗೆ ಅದಕ್ಕೂ ಕೂಡ ಕನ್ವರ್ಷನ್ ಬೇಕಾಗಿಲ್ಲ. ಡೈರೆಕ್ಟ್ ಆಗಿ ಅವರು ಎನರ್ಜಿ ಡಿಪಾರ್ಟ್ಮೆಂಟ್ ಇಂದ ಸ್ಯಾಂಕ್ಷನ್ ತಗೊಂಡು ಅದನ್ನ ಇನ್ಸ್ಟಾಲೇಷನ್ಗೆ ಹೋಗೋ ತರಾನು ಕೂಡ ಸಿಸ್ಟಮ್ ಅಲ್ಲೇ ಅವರಿಗೆ ಕನ್ವರ್ಷನ್ ಮಾಡಿಕೊಡೋ ತರ ಆಟೋ ಕನ್ವರ್ಷನ್ ತಗೊಂಡು ಬರ್ತಾ ಇದ್ದೀವಿ. ಸೊ ಇವೆಲ್ಲಾನು ಕಂಬೈನ್ ಆಗಿದೆ. ಯಾಕೆ ವಿಳಂಬ ಆಗಿದೆ ಅಂತ ಹೇಳಲಿಕ್ಕೆ ಇವೆಲ್ಲ ಕಂಬೈನ್ ಆಗಿದೆ. ಇಷ್ಟೇ ಅಲ್ಲ, ಈಗ ಇಷ್ಟು ರೂಲ್ಸ್ ಮಾಡಿದ್ದೇವೆ ಅಧ್ಯಕ್ಷರೇ. ಈಗ ನಾವೇನು ತಾವು ಹೇಳಿದ್ರಿ 17ನೇ ತಾರೀಕು ಸೆಪ್ಟೆಂಬರ್ ತಿಂಗಳು ಕರಡು ನಿಯಮಗಳನ್ನ ನಾವು ಅಧಿಸೂಚನೆ ಹೊರಡಿಸಿದ್ದೇವೆ. ಇಷ್ಟು ಈ ರೂಲ್ಸ್ ಇದೆ. 1966ನೇ ಇಸ್ವಿ ಆದ್ಮೇಲೆ ಈ ನಿಯಮಗಳಿಗೆ ಇಷ್ಟು ಪ್ರಮಾಣದಲ್ಲಿ ತಿದ್ದುಪಡಿ ತರ್ತಾ ಇರೋದು ಈಗ್ಲೇನೆ. 1964ರಲ್ಲಿ ಈ ಕಾನೂನು ಬಂದಿದ್ದು, ಕರ್ನಾಟಕ ಭೂ ಕಂದಾಯ ಕಾನೂನು. 66ರಲ್ಲಿ ನಿಯಮಗಳು ರಚನೆ ಆಯಿತು. 66 ಆದ್ಮೇಲೆ ಕಾಲದಿಂದ ಕಾಲಕ್ಕೆ ಸಣ್ಣ ಪುಟ್ಟ ಬದಲಾವಣೆಗಳಾಗ್ತಾ ಬಂದಿದ್ದಾವೆ. ಆದರೆ ಇಷ್ಟು ವೈಡ್ ಸ್ಪ್ರೆಡ್ ಆಗಿ ರೂಲ್ಸ್ ಅಲ್ಲಿ ಬದಲಾವಣೆ ತರ್ತಾ ಇರೋದು ಇದೇ ಮೊದಲು 66ನೇ ಇಸ್ವಿ ಆದ್ಮೇಲೆ. ಯಾವ್ದ್ಯಾವ್ದಕ್ಕೆ ಅಂದ್ರೆ ಸರ್ಕಾರಿ ಜಮೀನನ್ನ ಹೇಗೆ ವಶಪಡಿಸ್ಕೊಳ್ಬೇಕು ಅನ್ನೋದ್ರಲ್ಲಿ ಗೊಂದಲ ಇತ್ತು, ಅದಕ್ಕೆ ಕ್ಲಾರಿಟಿ ತರ್ತಾ ಇದ್ದೇವೆ. ರೆವಿನ್ಯೂ ಕೋರ್ಟ್ ಅನ್ನ ಯಾವ ತರ ನಡೆಸಬೇಕು ಅಂತ ಎಲ್ಲೂ ಇಲ್ಲ, ರೂಲ್ಸ್ ಇಲ್ಲ. ಆಕ್ಟ್ ಅಲ್ಲಿ ಇದೆ, ರೂಲ್ಸ್ ಇಲ್ಲ. ಹಂಗಾಗಿ ಅವರು ರೆವಿನ್ಯೂ ಕೋರ್ಟ್ ನಡೆಸುವಂತ ಎಸಿಗಳು ಅವ್ರದ್ದು ಏನಂದ್ರೆ, ನಾನು ಕೋರ್ಟ್ ಇದ್ದಂಗೆ ನನ್ನ ಕೋರ್ಟ್ ಅಲ್ಲಿ ನಾನು ಏನ್ ಮಾಡಿದ್ರು ಕೂಡ ನನಗೆ ರಕ್ಷಣೆ ಇದೆ. ಅದಕ್ಕೆ ಈಗ ರೂಲ್ಸ್ ಅಲ್ಲಿ ತರ್ತಾ ಇದೀವಿ. ರೆವಿನ್ಯೂ ಕೋರ್ಟ್ ಅಂದ್ರೆ ಹೇಗೆ, ಏನ್ ಕಂಡಕ್ಟ್ ಮಾಡಬೇಕು, ಹೇಗೆ ಕಂಡಕ್ಟ್ ಮಾಡಬೇಕು, ಏನ್ ಆರ್ಡರ್ ಮಾಡಬಹುದು, ಏನ್ ಮಾಡಬಾರ್ದು ಅಂತ. ಸಮ್ಮರಿ ಎನ್ಕ್ವೈರಿಗೆ, ಫಾರ್ಮಲ್ ಎನ್ಕ್ವೈರಿಗೆ ಡೆಫಿನೇಷನ್ ಇರಲಿಲ್ಲ, ಅದನ್ನು ಈಗ ರೂಲ್ಸ್ ಅಲ್ಲಿ ತಗೊಂಡು ಬಂದಿದ್ದೇವೆ. ಈ ರೀತಿಯಾಗಿ ಸುಮಾರು ಸೆಕ್ಷನ್ಗಳಿಗೆ ಕೆಲವು ರೂಲ್ಸ್ ಹಳೇದನ್ನ ಬದಲಾವಣೆ ಮಾಡ್ತಾ ಇದ್ದೀವಿ. ಎಲ್ಲಿ ರೂಲ್ಸ್ ಇರಲಿಲ್ಲ ಅಲ್ಲಿ ರೂಲ್ಸ್ ತರ್ತಾ ಇದ್ದೀವಿ. ಕೊನೆಗೆ ಈ ಕನ್ವರ್ಷನ್ಗೆ ಸಂಬಂಧಪಟ್ಟ ಹಾಗೆ ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ರೂಲ್ಸ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಇದೆ, ಅವ್ರ ಜೊತೆಗೂ ಕನ್ಸಲ್ಟೇಷನ್ ಮಾಡಿ ಮಾಡಬೇಕು. ಇಷ್ಟೆಲ್ಲ ಮಾಡಿ ಇಷ್ಟು ರೂಲ್ಸ್, ಒಟ್ಟು ಇದರಲ್ಲಿ ಎಷ್ಟು ಪೇಜ್ ಇದೆ, 29 ಪೇಜ್ ಇದೆ ರೂಲ್ಸ್. ಅಷ್ಟು ರೂಲ್ಸ್ ಅನ್ನ ರೆಡಿ ಮಾಡಿ ಪ್ರೊಫಾರ್ಮಾ ಎಲ್ಲ ಕೊಟ್ಟು ಮಾಡಿದ್ದೇವೆ. ಇದನ್ನ ಸೆಪ್ಟೆಂಬರ್ ತಿಂಗಳಲ್ಲಿ ಕರಡನ್ನ ಅಧಿಸೂಚನೆ ಮಾಡಿದ್ದೇವೆ. ಈಗ ಇನ್ನೊಂದು ಫೈನಲ್ ರೌಂಡ್, ಯಾಕಂದ್ರೆ ಇದರಲ್ಲಿ ಒಂದೊಂದು ಪದಕ್ಕೂ ಕೂಡ ನಾಳೆ ಅದರ ಮಹತ್ವ ಇರುತ್ತೆ, ತಪ್ಪಾಗಬಾರದು ಅಂತೇಳಿ ಬಹಳ ಎಚ್ಚರಿಕೆಯಿಂದ ಕಾಲಿಡ್ತಾ ಇದ್ದೇವೆ. ಅನುಷ್ಠಾನ ಮಾಡೋದಕ್ಕೆ ಈಗ ಒಂದು ಫೈನಲ್ ಅಧಿಕಾರಿಗಳ ತಂಡ ಮಾಡಿ ಇದನ್ನ ವೆಟ್ಟಿಂಗ್ ಮಾಡಿ ಕೊಟ್ಟ ಕೂಡಲೇ ಇದನ್ನ ಫೈನಲ್ ನೋಟಿಫಿಕೇಶನ್ ಹೊರಡಿಸಿ, ನನ್ನ ಪ್ರಕಾರ ಅಧ್ಯಕ್ಷರೇ ಅವರು ತಿಂಗಳು 3-4 ತಿಂಗಳು ಅಂತ ಅಂದ್ರು, ಅಷ್ಟು ಇಲ್ಲ, ನನ್ನ ಪ್ರಕಾರ 1 ತಿಂಗಳೊಳಗಡೆ ಈ ಕೆಲಸವನ್ನ ಮಾಡಿ ಅಧಿಸೂಚನೆ ಹೊರಡಿಸಿ ಅವ್ರೇನ್ ಮಾಡಿದ್ದಾರೆ ಅದನ್ನ ಕಾರ್ಯರೂಪಕ್ಕೆ ತರ್ತೇವೆ ಅಧ್ಯಕ್ಷರೇ. ಕಂದಾಯ ಮಂತ್ರಿಗಳಿಗೆ ಅಭಿನಂದನೆಗಳು ಮಾನ್ಯ ಸಭಾಪತಿಗಳೇ. ಒಂದು ಮನವಿ ಸಭಾಪತಿಗಳೇ, ನಮ್ಮ ಕಂದಾಯ ಸಚಿವರು ಬಂದ ಮೇಲೆ ತುಂಬಾ ಸುಧಾರಣೆಗಳಾಗ್ತಾ ಇದ್ದಾವೆ. ಈ AC ಆಫೀಸ್ಗಳಿಗೆ ಮತ್ತು ತಾಲೂಕು ಆಫೀಸ್ಗಳಿಗೆ ಭೇಟಿ ಮಾಡ್ತಾ ಇದ್ದಾರೆ. ಆ ಭೇಟಿ ಮಾಡೋ ಸಂದರ್ಭ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿ ತುಂಬಾ ಸುಧಾರಣೆಗಳು ಮಾಡ್ತಾ ಇದ್ದಾರೆ, ತುಂಬಾ ನೀಟಾಗಿ ನಡೀತಾ ಇದೆ. ಕೆಲವು ಕಡೆ ತಾವು ಹೋಗುವಂತ ಸಮಯ ನಿಗದಿ ಮಾಡಿ ಸಾರ್ವಜನಿಕರಿಗೆ ಒಂದು ಅವಕಾಶ ಕೊಟ್ರೆ ಅಲ್ಲೇ ಸ್ಪಾಟ್ ಅಲ್ಲೇ ಹಲವಾರು ಸಮಸ್ಯೆಗಳು ಸಾಲ್ವ್ ಆಗ್ತೇವೆ ಅಂತ ನನ್ನೊಂದು ಮನವಿ ಸಭಾಪತಿಗಳೇ. ಸಭಾಪತಿಯವರು ಹೇಳ್ಬಿಟ್ಟು ಹೋದ್ರೆ ರೆಡ್ ಕಾರ್ಪೆಟ್, ಭಾರಿ ಭೂಜನ, ಆಮೇಲೆ ಎಲ್ಲ ಮಾಲಾರ್ಪಣೆ, ವೇದಿಕೆ ಎಲ್ಲ ತಯಾರಾಗಿರುತ್ತೆ. ಅಲ್ಲಿ ಬರೋ ಜನನೂ ಕೂಡ ತಯಾರು ಮಾಡಿ ನಿಲ್ಸಿರ್ತಾರೆ. ಬರೋ ಜನನೂ ಕೂಡ ವೇದಿಕೆ ತಯಾರು ಮಾಡಿ ಇರ್ಸಿರ್ತಾರೆ. ಆದ್ರೆ ನೀವ್ ಹೇಳೋದ್ರಲ್ಲಿ ಒಂದು ಪಾಯಿಂಟ್ ಇದೆ, ನನ್ಗೆ ಇದು ಜನನೂ ಹೇಳಿದ್ದಾರೆ,
ಸ್ವಾಮಿ ನೀವು ಬರೋ ಟೈಮ್ ಹೇಳಿದ್ರೆ ನಮ್ ನಿಜವಾದ ಕಷ್ಟ ಬಂದು ನಾವು ಹೇಳ್ಕೊತೀವಿ ಅಂತಾನು ಹೇಳಿದ್ದಾರೆ. ಅದಕ್ಕೂ ಏನಾದ್ರೂ ಬೇರೆ ರೂಪ ಮಾಡೋಣ. ಬಟ್ ನೀವ್ ಹೇಳಿದ್ದು ಇದೆ. ಬಟ್ ಹೇಳ್ಬಿಟ್ಟು ಹೋದ್ರೆ ಏನು ಅದರಲ್ಲಿ ಹೋಗೋದಕ್ಕಿಂತ ಹೋಗದೆ ಇರೋದೇ ಒಳ್ಳೇದು ಹೇಳ್ಬಿಟ್ಟು. ಹಾಗಾಗಿ ಆದ್ರೆ ನಿಮ್ಮ ಪಾಯಿಂಟ್ ಇದೆ, ಪಾಯಿಂಟ್ ಅನ್ನ ನೋಟೆಡ್ ಸಾಲ್ವ್ ಆಗ್ತವೆ ಅಂತ